ಟೀಕೆ ಟಿಪ್ಪಣಿಗಳ ನಡುವೆ ಪಾಕಿಸ್ತಾನದ ವಿರುದ್ಧ ಭಾರತದ ವಾಟರ್ ವಾರ್ ನಿರಂತರವಾಗಿ ಮುಂದುವರೆದಿದೆ. ಭಾರತದ ಹೊಡೆತಕ್ಕೆ ಒದ್ದಾಡ್ತಾ ಇದೆ ಪಾಕಿಸ್ತಾನ. ಸಲಾರ್ ಜಲಾಶಯದಿಂದ ನೀರು ಹರಿಯೋದನ್ನ ಬಂದ್ ಮಾಡಲಾಗಿದೆ. ಮೇ 2ರಂದು ಉಕ್ಕಿ ಹರಿತಾ ಇದ್ದ ನದಿ ಇವತ್ತು ನೀರೇ ಇಲ್ಲದೆ ಬಣಗುಡ್ತಾ ಇದೆ. ಎಲ್ಒಸಿಯಲ್ಲಿ ನಿರಂತರ ಪ್ರಚೋದನೆ ನಡುವೆ ಭಾರತ ದಿಟ್ಟ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ರಿಯಾಸಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಜಲಾಶಯ ಇದೆ. ಈ ಜಲಾಶಯದ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಕೆಲವೇ ದಿನಗಳ ಹಿಂದೆ ತುಂಬಿ ಹರಿತಾ ಇದ್ದ ಜಲಾಶಯ ಇದೆ. ಇವತ್ತು ಒಂದೇ ಒಂದು ಹನಿ ನೀರು ಕೂಡ ಇಲ್ಲದಂತೆ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮೇ 2 ಹಾಗೆ ಮೇ 5 ಅಂದ್ರೆ ಇವತ್ತಿನ ದೃಶ್ಯ ಹಾಗೆ ಮೇ 2ರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀವಿ. ಭಾರಿ ಪ್ರಮಾಣದಲ್ಲೇ ನೀರಿನ ಒಳಹರಿವು ಇದ್ರೂ ಕೂಡ ಇದೀಗ ಸಲಾರ್ ಜಲಾಶಯದಿಂದ ಸಂಪೂರ್ಣವಾಗಿ ನೀರಿನ ಹರಿವನ್ನ ಬಂದ್ ಮಾಡಲಾಗಿದೆ. ಆ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಂದು ಜಲಾಘಾತವನ್ನ ಭಾರತ ನೀಡಲಿಕ್ಕೆ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇರುವಂತಹ ನೀರು ನಿಲ್ಲಿಸೋದಕ್ಕೆ ಭಾರತ ನಾನಾ ರೀತಿಯ ಕಸರತ್ತನ್ನ ಆರಂಭಿಸಿದೆ. ಮೊನ್ನೆ ಅಮಿತ್ ಶಾ ನಡೆಸಿದ ಮಹತ್ವದ ಸಭೆಯ ಬಳಿಕ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಡಲಾಗಿದೆ. ಮತ್ತೆ 2 ಡ್ಯಾಂಗಳ ನೀರನ್ನೇ ನಿಲ್ಲಿಸಲಾಗಿದೆ. ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ಕೊಟ್ಟ ಭಾರತ. ಸಿಂಧೂ ನದಿಯ ಮತ್ತೆರಡು ಅಣೆಕಟ್ಟೆ ಬಂದ್. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಉಲ್ಬಣಿಸಿದೆ. ಇತ್ತ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ. ಈಗಾಗಲೇ ಸಿಂಧೂ ನದಿಯ ನೀರು ನಿಲ್ಲಿಸಿರೋ ಭಾರತ ಇದೀಗ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ ನೀಡಿದೆ. ಬಾಗ್ಲಿಹಾರ್ ಅಣೆಕಟ್ಟು ಸೇರಿದಂತೆ 2 ಅಣೆಕಟ್ಟುಗಳ ನೀರನ್ನ ನಿಲ್ಲಿಸಿದೆ. ಭಾರತವು ಚಿನಾಬ್ ನದಿಯ ಬಾಗ್ಲಿಹಾರ್ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನ ಸ್ಥಗಿತಗೊಳಿಸಿದೆ. ಅಲ್ಲದೆ ಝೇಲಂ ನದಿಯ ಕಿಶನ್ಗಂಗಾ ಅಣೆಕಟ್ಟನ್ನ ಮುಚ್ಚುವುದಕ್ಕೆ ಸಿದ್ದತೆ ನಡೆಸಿದೆ. ಈ 2 ಅಣೆಕಟ್ಟುಗಳು ಜಲ ವಿದ್ಯುತ್ ಕೇಂದ್ರಗಳಾಗಿದ್ದು ಭಾರತದ ನಡೆಯಿಂದ ಪಾಕಿಸ್ತಾನ ಮತ್ತೆ ಕಂಗಾಲಾಗಲಿದೆ. ಸಿಂಧೂ ನೀರು ನಿಲ್ಲಿಸಿ ಏನ್ ಮಾಡ್ತೀರಿ? ಮೌಲಾನಾ ಅರ್ಷದ್ ಮದನಿ ವಿವಾದಿತ ಹೇಳಿಕೆ. पानी को कोई बंद करता है, बंद कर दो पानी को बाबा. पानी आज से थोड़ा ही पता नहीं कितने हजार साल से सतलज, बयास, रावी, चुनाब, जहलुम बह रहे हैं. वहां जाकर के वो दरिया सिंध बन जाते. आसान है इन दरियाओं को कहां ले जाओगे? ये आसान काम है. मेरा कोई मुतालबा सरकार से नहीं है. प्यार और मोहब्बत की हुकूमत होनी चाहिए. ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ನಡೆದ ಸಿಂಧೂ ಜಲ ಒಪ್ಪಂದವು 1960ರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಬಳಕೆ ನಿಯಂತ್ರಿಸುತ್ತಿದೆ. ಆದರೆ ಭಾರತ ಆ ಒಪ್ಪಂದ ರದ್ದು ಮಾಡಿಕೊಂಡು ಪಾಕಿಸ್ತಾನಕ್ಕೆ ನೀರು ಹರಿಸದಿರುವುದಕ್ಕೆ ನಿರ್ಧರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟೀಕೆ ಟಿಪ್ಪಣಿಗಳ ನಡುವೆ ಪಾಕಿಸ್ತಾನದ ವಿರುದ್ಧ ಭಾರತದ ವಾಟರ್ ವಾರ್ ನಿರಂತರವಾಗಿ ಮುಂದುವರೆದಿದೆ. ಭಾರತದ ಹೊಡೆತಕ್ಕೆ ಒದ್ದಾಡ್ತಾ ಇದೆ ಪಾಕಿಸ್ತಾನ. ಸಲಾರ್ ಜಲಾಶಯದಿಂದ ನೀರು ಹರಿಯೋದನ್ನ ಬಂದ್ ಮಾಡಲಾಗಿದೆ. ಮೇ 2ರಂದು ಉಕ್ಕಿ ಹರಿತಾ ಇದ್ದ ನದಿ ಇವತ್ತು ನೀರೇ ಇಲ್ಲದೆ ಬಣಗುಡ್ತಾ ಇದೆ. ಎಲ್ಒಸಿಯಲ್ಲಿ ನಿರಂತರ ಪ್ರಚೋದನೆ ನಡುವೆ ಭಾರತ ದಿಟ್ಟ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ರಿಯಾಸಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಜಲಾಶಯ ಇದೆ. ಈ ಜಲಾಶಯದ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಕೆಲವೇ ದಿನಗಳ ಹಿಂದೆ ತುಂಬಿ ಹರಿತಾ ಇದ್ದ ಜಲಾಶಯ ಇದೆ. ಇವತ್ತು ಒಂದೇ ಒಂದು ಹನಿ ನೀರು ಕೂಡ ಇಲ್ಲದಂತೆ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮೇ 2 ಹಾಗೆ ಮೇ 5 ಅಂದ್ರೆ ಇವತ್ತಿನ ದೃಶ್ಯ ಹಾಗೆ ಮೇ 2ರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀವಿ. ಭಾರಿ ಪ್ರಮಾಣದಲ್ಲೇ
ನೀರಿನ ಒಳಹರಿವು ಇದ್ರೂ ಕೂಡ ಇದೀಗ ಸಲಾರ್ ಜಲಾಶಯದಿಂದ ಸಂಪೂರ್ಣವಾಗಿ ನೀರಿನ ಹರಿವನ್ನ ಬಂದ್ ಮಾಡಲಾಗಿದೆ. ಆ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಂದು ಜಲಾಘಾತವನ್ನ ಭಾರತ ನೀಡಲಿಕ್ಕೆ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇರುವಂತಹ ನೀರು ನಿಲ್ಲಿಸೋದಕ್ಕೆ ಭಾರತ ನಾನಾ ರೀತಿಯ ಕಸರತ್ತನ್ನ ಆರಂಭಿಸಿದೆ. ಮೊನ್ನೆ ಅಮಿತ್ ಶಾ ನಡೆಸಿದ ಮಹತ್ವದ ಸಭೆಯ ಬಳಿಕ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಡಲಾಗಿದೆ. ಮತ್ತೆ 2 ಡ್ಯಾಂಗಳ ನೀರನ್ನೇ ನಿಲ್ಲಿಸಲಾಗಿದೆ. ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ಕೊಟ್ಟ ಭಾರತ. ಸಿಂಧೂ ನದಿಯ ಮತ್ತೆರಡು ಅಣೆಕಟ್ಟೆ ಬಂದ್. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಉಲ್ಬಣಿಸಿದೆ. ಇತ್ತ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ. ಈಗಾಗಲೇ ಸಿಂಧೂ ನದಿಯ ನೀರು ನಿಲ್ಲಿಸಿರೋ ಭಾರತ ಇದೀಗ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ ನೀಡಿದೆ. ಬಾಗ್ಲಿಹಾರ್ ಅಣೆಕಟ್ಟು ಸೇರಿದಂತೆ 2 ಅಣೆಕಟ್ಟುಗಳ ನೀರನ್ನ ನಿಲ್ಲಿಸಿದೆ. ಭಾರತವು ಚಿನಾಬ್ ನದಿಯ ಬಾಗ್ಲಿಹಾರ್ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನ ಸ್ಥಗಿತಗೊಳಿಸಿದೆ. ಅಲ್ಲದೆ ಝೇಲಂ ನದಿಯ ಕಿಶನ್ ಗಂಗಾ ಅಣೆಕಟ್ಟನ್ನ ಮುಚ್ಚುವುದಕ್ಕೆ ಸಿದ್ದತೆ ನಡೆಸಿದೆ. ಈ 2 ಅಣೆಕಟ್ಟುಗಳು ಜಲ ವಿದ್ಯುತ್ ಕೇಂದ್ರಗಳಾಗಿದ್ದು ಭಾರತದ ನಡೆಯಿಂದ ಪಾಕಿಸ್ತಾನ ಮತ್ತೆ ಕಂಗಾಲಾಗಲಿದೆ. ಸಿಂಧೂ ನೀರು ನಿಲ್ಲಿಸಿ ಏನ್ ಮಾಡ್ತೀರಿ? ಮೌಲಾನಾ ಅರ್ಷದ್ ಮದನಿ ವಿವಾದಿತ ಹೇಳಿಕೆ. पानी को कोई बंद कर दो पानी को बाबा. पानी आज से थोड़ा ही पता नहीं कितने हजार साल से सतलज, बयास, रावी, चुनाब, जहलुम बह रहे हैं. वहां जाकर के वो दरिया सिंध बन जाते. आसान है इन दरियाओं को कहां ले जाओगे? कोई आसान काम है? मेरा कोई मुतालबा सरकार से नहीं है. प्यार और मोहब्बत की हुकूमत होनी चाहिए. ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ನಡೆದ ಸಿಂಧೂ ಜಲ ಒಪ್ಪಂದವು 1960ರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಬಳಕೆ ನಿಯಂತ್ರಿಸುತ್ತಿದೆ. ಆದರೆ ಭಾರತ ಆ ಒಪ್ಪಂದ ರದ್ದು ಮಾಡಿಕೊಂಡು ಪಾಕಿಸ್ತಾನಕ್ಕೆ ನೀರು ಹರಿಸದಿರುವುದಕ್ಕೆ ನಿರ್ಧರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟೀಕೆ ಟಿಪ್ಪಣಿಗಳ ನಡುವೆ ಪಾಕಿಸ್ತಾನದ ವಿರುದ್ಧ ಭಾರತದ ವಾಟರ್ ವಾರ್ ನಿರಂತರವಾಗಿ ಮುಂದುವರೆದಿದೆ. ಭಾರತದ ಹೊಡೆತಕ್ಕೆ ಒದ್ದಾಡ್ತಾ ಇದೆ ಪಾಕಿಸ್ತಾನ. ಸಲಾರ್ ಜಲಾಶಯದಿಂದ ನೀರು ಹರಿಯೋದನ್ನ ಬಂದ್ ಮಾಡಲಾಗಿದೆ. ಮೇ 2ರಂದು ಉಕ್ಕಿ ಹರಿತಾ ಇದ್ದ ನದಿ ಇವತ್ತು ನೀರೇ ಇಲ್ಲದೆ ಬಣಗುಡ್ತಾ ಇದೆ. ಎಲ್ಒಸಿಯಲ್ಲಿ ನಿರಂತರ ಪ್ರಚೋದನೆ ನಡುವೆ ಭಾರತ ದಿಟ್ಟ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ರಿಯಾಸಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಜಲಾಶಯ ಇದೆ. ಈ ಜಲಾಶಯದ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಕೆಲವೇ ದಿನಗಳ ಹಿಂದೆ ತುಂಬಿ ಹರಿತಾ ಇದ್ದ ಜಲಾಶಯ ಇದೆ. ಇವತ್ತು ಒಂದೇ ಒಂದು ಹನಿ ನೀರು ಕೂಡ ಇಲ್ಲದಂತೆ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮೇ 2 ಹಾಗೆ ಮೇ 5 ಅಂದ್ರೆ ಇವತ್ತಿನ ದೃಶ್ಯ ಹಾಗೆ ಮೇ 2ರ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀವಿ. ಭಾರಿ ಪ್ರಮಾಣದಲ್ಲೇ ನೀರಿನ ಒಳಹರಿವು ಇದ್ರೂ ಕೂಡ ಇದೀಗ ಸಲಾರ್ ಜಲಾಶಯದಿಂದ ಸಂಪೂರ್ಣವಾಗಿ ನೀರಿನ ಹರಿವನ್ನ ಬಂದ್ ಮಾಡಲಾಗಿದೆ. ಆ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಂದು ಜಲಾಘಾತವನ್ನ ಭಾರತ ನೀಡಲಿಕ್ಕೆ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇರುವಂತಹ ನೀರು ನಿಲ್ಲಿಸೋದಕ್ಕೆ ಭಾರತ ನಾನಾ ರೀತಿಯ ಕಸರತ್ತನ್ನ ಆರಂಭಿಸಿದೆ. ಮೊನ್ನೆ ಅಮಿತ್ ಶಾ ನಡೆಸಿದ ಮಹತ್ವದ ಸಭೆಯ ಬಳಿಕ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಡಲಾಗಿದೆ. ಮತ್ತೆ 2 ಡ್ಯಾಂಗಳ ನೀರನ್ನೇ ನಿಲ್ಲಿಸಲಾಗಿದೆ. ಪಾಕಿಸ್ತಾನ
ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ಕೊಟ್ಟ ಭಾರತ. ಸಿಂಧೂ ನದಿಯ ಮತ್ತೆರಡು ಅಣೆಕಟ್ಟೆ ಬಂದ್. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಉಲ್ಬಣಿಸಿದೆ. ಇತ್ತ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ. ಈಗಾಗಲೇ ಸಿಂಧೂ ನದಿಯ ನೀರು ನಿಲ್ಲಿಸಿರೋ ಭಾರತ ಇದೀಗ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ ನೀಡಿದೆ. ಬಾಗ್ಲಿಹಾರ್ ಅಣೆಕಟ್ಟು ಸೇರಿದಂತೆ 2 ಅಣೆಕಟ್ಟುಗಳ ನೀರನ್ನ ನಿಲ್ಲಿಸಿದೆ. ಭಾರತವು ಚಿನಾಬ್ ನದಿಯ ಬಾಗ್ಲಿಹಾರ್ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನ ಸ್ಥಗಿತಗೊಳಿಸಿದೆ. ಅಲ್ಲದೆ ಝೇಲಂ ನದಿಯ ಕಿಶನ್ಗಂಗಾ ಅಣೆಕಟ್ಟನ್ನ ಮುಚ್ಚುವುದಕ್ಕೆ ಸಿದ್ದತೆ ನಡೆಸಿದೆ. ಈ 2 ಅಣೆಕಟ್ಟುಗಳು ಜಲ ವಿದ್ಯುತ್ ಕೇಂದ್ರಗಳಾಗಿದ್ದು ಭಾರತದ ನಡೆಯಿಂದ ಪಾಕಿಸ್ತಾನ ಮತ್ತೆ ಕಂಗಾಲಾಗಲಿದೆ. ಸಿಂಧೂ ನೀರು ನಿಲ್ಲಿಸಿ ಏನ್ ಮಾಡ್ತೀರಿ? ಮೌಲಾನಾ ಅರ್ಷದ್ ಮದನಿ ವಿವಾದಿತ ಹೇಳಿಕೆ. पानी को कोई बंद कर दो पानी को बाबा. पानी आज से थोड़ा ही पता नहीं कितने हजार साल से सतलज, बयास, रावी, चुनाब, जहलुम बह रहे हैं. वहां जाकर के वो दरिया सिंध बन जाते. आसान है इन दरियाओं को कहां ले जाओगे? कोई आसान काम है? मेरा कोई मुतालबा सरकार से नहीं है. प्यार और मोहब्बत की हुकूमत होनी चाहिए. ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ನಡೆದ ಸಿಂಧೂ ಜಲ ಒಪ್ಪಂದವು 1960ರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಬಳಕೆ ನಿಯಂತ್ರಿಸುತ್ತಿದೆ. ಆದರೆ ಭಾರತ ಆ ಒಪ್ಪಂದ ರದ್ದು ಮಾಡಿಕೊಂಡು ಪಾಕಿಸ್ತಾನಕ್ಕೆ ನೀರು ಹರಿಸದಿರುವುದಕ್ಕೆ ನಿರ್ಧರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.